ನಮಸ್ಕಾರ, ನ್ಯೂಟ್ರಿ ಕಪಲ್ ಚಾನಲ್ಗೆ ಸ್ವಾಗತ. ಸೊ ಮನೆಯಲ್ಲಿ ಮಕ್ಳಿಗೆ ಏನಾದರೂ ಹೊರಗಡೆ ತಿನ್ನಬೇಕು, ಪಿಜ್ಜಾ, ಪಾಸ್ತಾ, ಬರ್ಗರು ಈ ಥರದ್ದು ಏನಾದರೂ ತಿನ್ನಬೇಕು ಅಂತ ಕೇಳ್ತಿರ್ತಾರೆ. ಹೊರಗಡೆ ತಿಂದರೆ ಎಷ್ಟು ಹೈಜಿನಿಕ್ಕು, ಎಷ್ಟು ನೀಟಾಗಿ ಮಾಡಿರ್ತಾರೆ, ನಮಗೊಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ. ಅದಕ್ಕೆ ನಾನಿವತ್ತು ಮನೆಯಲ್ಲೇ ಮಕ್ಕಳಿಗೆ ಪಾಸ್ತಾ ಮಾಡ್ತಿದ್ದೀನಿ. ಸೊ ಪಾಸ್ತಾ ಮೈದಾನಲ್ಲಿ ಮಾಡೋದು, ಆದರೆ ತುಂಬ ತರಕಾರಿ ಹಾಕಿ ಮಾಡೋದ್ರಿಂದ ಅದು ಆರೋಗ್ಯಕ್ಕೂ ಒಳ್ಳೆಯದು. ಬನ್ನಿ ಪಾಸ್ತಾ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇವತ್ತು ಪಾಸ್ತಾ ಮನೆಯಲ್ಲೇ ಹೇಗೆ ಮಾಡೋದು ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ನಾನು ಒಂದ್ 2 ಕಪ್ ಅಷ್ಟು ಪೀನಿ ಪಾಸ್ತಾಸ್ ತಗೊಂಡಿದ್ದೀನಿ. ಯಾವ ಪಾಸ್ತಾ ಬೇಕಾದ್ರೂ ತಗೋಬಹುದು. ಮತ್ತೆ ಅದಕ್ಕೆ ತುಂಬಾ ವೆಜಿಟೇಬಲ್ಸ್ ಹಾಕೋಬಹುದು, ಲೋಡೆಡ್ ವಿತ್ ವೆಜಿಟೇಬಲ್ಸ್ ಅಂತಾರಲ್ಲ. ನಾನು ಇವತ್ತು ಮಶ್ರೂಮ್ ಪಾಸ್ತಾ ಮಾಡೋಣ, ನನ್ನ ಮಗಂಗೆ ಮಶ್ರೂಮ್ ಅಂದ್ರೆ ಇಷ್ಟ. ಸೊ ಮಶ್ರೂಮ್ ತಗೊಂಡು ತೊಳ್ಕೊಂಡು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ನಾನು ಸ್ಪ್ರಿಂಗ್ ಆನಿಯನ್ಸ್ ತಗೊಂಡಿದ್ದೀನಿ, ಒಂದ್ ಲೋಟ ಅಷ್ಟು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇನ್ ಆಗಿ ಬೇಕಾಗಿರೋ ಅಂತದ್ದು ಇದು ಜೋಳ. ಸೊ ಇದನ್ನು ಸಹ ಸ್ವೀಟ್ ಕಾರ್ನ್, ಇದನ್ನು ಸಹ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತೆ ರೆಡ್ ಕ್ಯಾಪ್ಸಿಕಮ್, ನೀವು ಕಲರ್ ತಗೋಬಹುದು, ಯೆಲ್ಲೋ, ರೆಡ್ ಯಾವ್ದು ಬೇಕಾದ್ರೂ ತಗೋಬಹುದು. ನಾನು ರೆಡ್ ಮಾತ್ರ ತಗೊಂಡಿದ್ದೀನಿ. ಇದು ತುಂಬಾ ಮೇನ್ ಇಂಗ್ರೀಡಿಯೆಂಟ್ಸ್. ಗಾರ್ಲಿಕ್, ಸೊ ಸುಮಾರು 2 ದೊಡ್ಡ ಬೆಳ್ಳುಳ್ಳಿ ತಗೊಂಡು ನೀಟಾಗಿ ಹೆಚ್ಚಿ ಈ ತರ ಸಣ್ಣಗೆ ಇಟ್ಕೊಂಡಿದ್ದೀನಿ. ಅಂಡ್ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತಂದ್ರೆ ಮೈದಾ. ಸೊ ಮೈದಾ ಒಳ್ಳೇದಲ್ಲ, ಬಟ್ ಆದ್ರೆ ಪಾಸ್ತಾಗೆ ಬೇಕೇ ಬೇಕು. ಸೊ ಹಾಗಾಗಿ ನಾನು ಮೈದಾ ತಗೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ತಗೊಂಡಿದ್ದೀನಿ. ಮತ್ತೆ ಇದು ಮೆಣಸಿನ ಪುಡಿ, ಸೊ ಎಷ್ಟು ಬೇಕೋ ಅಷ್ಟು ರುಚಿಗೆ ಹಾಕೊಳ್ಳೋಣ ಅಂತೆ. ಗ್ರೀನ್ ಚಿಲ್ಲಿ ಫ್ಲೇಕ್ಸ್ ತಗೊಂಡಿದ್ದೀನಿ. ಬೆಣ್ಣೆ ಇಂಪಾರ್ಟೆಂಟು, ಬೆಣ್ಣೆ ತಗೊಳ್ಳೋಣ. ನೀರು ಎಷ್ಟು ಬೇಕೋ ಅಷ್ಟು ನೀರು. ಮತ್ತೆ ನಾನು ಹಾಲು ತಗೊಂಡಿದ್ದೀನಿ, ಹಾಲು ತುಂಬಾ ಇಂಪಾರ್ಟೆಂಟು, ಹಾಲು ತಗೊಂಡಿದ್ದೀನಿ. ಬನ್ನಿ ಈಗ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನು ಈಗ ಇದನ್ನ AMC ಕುಕ್ಕರ್ ಅಲ್ಲಿ ಮಾಡ್ತಿದ್ದೀನಿ. ನಾನೀಗ ಒಂದು ಚಿಕ್ಕದು 16 ಹೈ ತಗೊಂಡಿದ್ದೀನಿ. ಸೊ ಇದನ್ನ ಫಸ್ಟ್ ಪೀನಿನ ಹೇಗೆ ಬೇಯಿಸ್ಕೊಳ್ಳೋದು ನೋಡೋಣ. ಸೊ ಈ AMC ಕುಕ್ಕರ್ಗೆ ನಾನು ಸ್ವಲ್ಪ ನೀರು ಹಾಕೊಳ್ತೀನಿ. ಇದಕ್ಕೆ ನಾನು ಒಂದ್ 2 ಲೋಟ ಅಷ್ಟು ನೀರು ಹಾಕೊಂಡು ಇದನ್ನ 98 ಡಿಗ್ರಿ ಬರೋವರೆಗೂ ಫಸ್ಟ್ ಇದನ್ನ ಕುದಿಸ್ಕೊಂಡ್ಬಿಡೋಣ ಅಂತೆ. ಸೊ ಇಲ್ಲಿ 98 ಡಿಗ್ರಿ ಬರಬೇಕು. ಇದನ್ನ ಕುದಿಸ್ಕೊಂಡ್ಮೇಲೆ ಇದಕ್ಕೆ ಪೀನಿ ಹಾಕೊಳ್ತಿದ್ದೀನಿ. ವೆಯ್ಟ್ ಮಾಡೋಣ. ನೋಡಿ, ಈಗ 98 ಡಿಗ್ರಿ ಬಂದಿದೆ, ನೀರು ಸಹ ಕುದೀತಿದೆ. ಸೊ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಸ್ವಲ್ಪ ಉಪ್ಪು ಹಾಕೊಂಡು ಪಾಸ್ತಾನ ಇದಕ್ಕೆ ಹಾಕೊಳ್ತೀನಿ. ಸೊ ಮತ್ತೆ ಇದು 98 ಡಿಗ್ರಿ ಬರೋವರೆಗೂ ವೆಯ್ಟ್ ಮಾಡೋಣ. ಆಮೇಲೆ ಆಫ್ ಮಾಡ್ಕೊಂಡ್ರೆ ಆಯ್ತು. ಚೆನ್ನಾಗಿ ಪಾಸ್ತಾ ಎಲ್ಲನೂ ಚೆನ್ನಾಗಿ ಬೆಂದಿರುತ್ತೆ. ಸೊ 98 ಬಂದಿದೆ. ನಾನು ಆಫ್ ಮಾಡ್ಬಿಟ್ಟು ಇದನ್ನ ಸೈಡ್ಗೆ ಇಟ್ಕೊಳ್ತೀನಿ. ಜೊತೆಗೆ ಈಗ ನಾವು ಪಾಸ್ತಾಗೆ ಏನೇನು ಬೇಕೋ ಅದನ್ನ ರೆಡಿ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ನಾನು ಇವತ್ತು ಪಾಸ್ತಾನ 24 ಡಯಾ ಲೋ AMC ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ. ಫಸ್ಟ್ ಇದನ್ನ ಪ್ರೀ ಹೀಟ್ ಮಾಡ್ಕೊಳ್ಳೋಣಂತೆ. ಸೊ ಪ್ರೀ ಹೀಟ್ ಅಂದ್ರೆ ನಿಮಗೆ ಗೊತ್ತಿದೆ, ಇದು 60 ಡಿಗ್ರಿ ವರೆಗೂ ಬರಬೇಕು. ಜಸ್ಟ್ ವೆಯ್ಟ್ ಮಾಡೋಣ. 60 ಡಿಗ್ರಿ ಬಂದಿದೆ. ಈಗ ಇದನ್ನು ತಕ್ಕೊಳ್ತೀನಿ. ಇದು ಆಲ್ರೆಡಿ ಪ್ರೀ ಹೀಟ್ ಆಗಿದೆ. ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ಬೆಣ್ಣೆ ಹಾಕೊಳ್ತಿದ್ದೀನಿ, ಒಂದಿಷ್ಟು ಸಾಕು. ಇದು ಕಮ್ಮಿ ಮಾಡ್ಕೊಳ್ಳೋಣ. ಸೊ ನಾನೇನು ಬೆಳ್ಳುಳ್ಳಿ ಎತ್ತಿಟ್ಕೊಂಡಿದ್ದಲ್ಲ, ಅದಷ್ಟು ಬೆಳ್ಳುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ. ಒಳ್ಳೆ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಇದಕ್ಕೆ ಎಲ್ಲ ತರಕಾರಿಗಳನ್ನು ಹಾಕೊಳ್ಳೋಣ. ಘಮ ಅಂತ ಇದೆ. ಪ್ಲಸ್ ಮಶ್ರೂಮ್, ಈ ಹುರಿಬೇಕಾದ್ರೆ ಈ ಚಟಪಟ ಅಂತ ಒಂಥರ ಸೌಂಡ್ ಬರುತ್ತಲ್ಲ, ಇದೇ ಒಂಥರ ಮ್ಯೂಸಿಕ್ ಅಲ್ವಲ್ರಿ.
ಮ್ಯೂಸಿಕ್ ತಕ್ಕನಾಗ ಒಂದು ಏನಾದರೂ ಹಾಡು ಹೇಳ್ತೀರಾ? ಖಂಡಿತ ಹಾಡು ಹೇಳ್ತೀನಿ. ಒಂದು ರೀಮಿಕ್ಸ್ ಮಾಡಿದ್ದೀನಿ, ಹಾಡು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಇಲ್ಲ ಹೇಳಿ. ಆಡಿಸಿದಳೆ ಶೋಧೆ ಜಗದೋದಾರನ, ಆಡಿಸಿದಳೆ ಶೋಧೆ ಜಗದೋದಾರನ. ಇದ್ರಲ್ಲಿ ಬೇಜಾರು ಮಾಡ್ಕೊಳ್ಳೋದು ಏನಿದೆ ರೀ? ಇದು ರೀಮಿಕ್ಸ್, ಈಗ ಹಾಕ್ತೀನಿ ಕೇಳಿ. ಆಡಿಸಿದಳೆ ನೀರೂಪಮ ಈ ಬಡಪಾಯಿ ಮನೋಜನ. ಇಂಥ ಮಾತುಗಳಿಗೆಲ್ಲ ಏನು ಕಮ್ಮಿ ಇಲ್ಲ ರೀ. ತಮಾಷೆ ಮಾಡಿದ್ದು, ಜಸ್ಟ್ ಫಾರ್ ಜೋಕ್. ಕರೆಕ್ಟು. ಈ ಥರದ್ದೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಸಂಸಾರ ನಡೆಸೋಕ್ಕಾಗತ್ತಾ? ಕೆಲವೊಂದ್ಸತಿ ಮಾತು ಬರುತ್ತೆ ಹೋಗುತ್ತೆ, ಅದನ್ನ ಅಷ್ಟಕ್ಕೆ ಬಿಟ್ಕೊಂಡು ಹೋಗೋದು ಒಳ್ಳೇದಲ್ವಾ? ಸಂಸಾರದಲ್ಲಿ ಬರೀ ಇದೇ ಇರಬಾರ್ದು. ಓಕೆ, ಅದರಲ್ಲಿ ನಗುನೂ ಇರಬೇಕು, ದುಃಖನೂ ಇರಬೇಕು, ಎಲ್ಲ ಇರಬೇಕು ಅಂತ ನನ್ನ ಅನಿಸಿಕೆ. ಅದು ಸರಿ ರೀ. ಸ್ವಲ್ಪ ಉಪ್ಪು ಹಾಕೊಳ್ಳೋಣಂತೆ, ಯಾಕಂದರೆ ಉಪ್ಪು ಹಾಕೊಂಡ್ರೆ ಅದೊಂಥರ ಟೇಸ್ಟೇ ಡಿಫ್ರೆಂಟ್ ಆಗುತ್ತೆ. ಹೆಚ್ಚು ಕಮ್ಮಿ ಎಲ್ಲರೂ ಬೆಂದಿದೆ. ಮಶ್ರೂಮ್ ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ನೋ ಪ್ರಾಬ್ಲಮ್. ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣಂತೆ. ಅಂದರೆ ಡ್ರೈ ಫ್ರೈ ಮಾಡ್ಕೋಬೇಕು, ಬೇಯಬಾರ್ದು. ಈ ಇರೋ ತರಕಾರಿಗಳೆಲ್ಲ ಹೆಚ್ಚು ಕಮ್ಮಿ ಆಗಿದೆ. ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕೋತೀನಿ ಕೊನೆಯಲ್ಲಿ. ಇದೇನಕ್ಕೆ ಅಂದರೆ ಬೇಗ ಬೆಂದ್ಬಿಡತ್ತಲ್ಲ, ಹಂಗಾಗಿ ನಾನು ಕೊನೆಯಲ್ಲಿ ಹಾಕೋತಾ ಇದ್ದೀನಿ. ಸೊ ಇದನ್ನ 2 ಸತಿ ಆಡಿಸ್ಕೊಳ್ಳೋಣ. ನೀನು ಪಾಸ್ತಾ ಮಾಡ್ತಿದ್ಯಲ್ಲ, ಅದರದ್ದು ಏನಾನ ಹೆಲ್ತ್ ಬೆನಿಫಿಟ್ ಇದೆಯಾ? ಪಾಸ್ತಾ ಹೆಲ್ತ್ ಬೆನಿಫಿಟ್ಸ್ ಅಂತ ಹೇಳೋದಕ್ಕಿಂತ ಈಗ ನಾವು ಇದಕ್ಕೇನು ಲೋಡೆಡ್ ತರಕಾರಿಗಳು ಹಾಕ್ತೀವಲ್ಲ ಇಲ್ಲಿ, ಇದು ತುಂಬಾ ಮುಖ್ಯ. ಆಸ್ ಸಚ್ ನಾನು ಮೈದಾ ರೆಕಮೆಂಡೇ ಮಾಡಲ್ಲ. ಬಟ್ ಏನಂದ್ರೆ ಮಕ್ಕಳಿಗೆ ಇದು ಪಿಜ್ಜಾ ಪಾಸ್ತಾ ಯುಗ ಅನ್ನಂಗೆ, ಮಕ್ಕಳಿಗೆ ಪಿಜ್ಜಾ ಬೇಕೇ ಬೇಕು, ಪಾಸ್ತಾ ಬೇಕೇ ಬೇಕು. ನಾವು ಹೊರಗಡೆ ಅಂಗಡಿನಲ್ಲಿ ಹೆಂಗ್ ಮಾಡಿರ್ತಾರೋ ಏನೋ, ಹೈಜೀನ್ ಆಗಿರುತ್ತೋ ಇಲ್ವೋ, ಜೊತೆಗೆ ಕಾಸ್ಟ್ಲಿ ಕೂಡ. ತಗೊಳ್ಳೋ ಇಷ್ಟಕ್ಕೆ ಸುಮಾರು ದುಡ್ಡು ಕೊಡ್ಬೇಕಾಗತ್ತೆ. ಸೊ ಅದ್ರ ಬದಲು ನಾವೇ ಮನೆಯಲ್ಲಿ ಮಾಡಿದ್ರೆ ಅಟ್ಲೀಸ್ಟ್ ನಮಗೆ ಒಂದು ಗ್ಯಾರಂಟಿ ಇರುತ್ತೆ, ನಾವು ಕ್ವಾಲಿಟಿ ವೆಜಿಟೇಬಲ್ಸು ಮತ್ತು ನೀಟಾಗಿರೋ ಪಾತ್ರೆನಲ್ಲಿ ಹೈಜಿನಿಕ್ ಆಗಿ ಮಾಡಿರ್ತೀವಿ ಅಂತ. ಅಟ್ಲೀಸ್ಟ್ ಮಕ್ಳಿಗೆ ಇಷ್ಟ ಅಲ್ವಾ? ಹಿಂಗಾದ್ರೂ ಒಂದಷ್ಟು ತರಕಾರಿಗಳು ಎಲ್ಲ ಹೋಗುತ್ತೆ ಹೊಟ್ಟೆಗೆ. ಇದೆಲ್ಲ ಬೆಂದಿದೆ. ಇದನ್ನೆಲ್ಲ ನಾನು ನೀಟಾಗಿ ಒಂದು ಪಾತ್ರೆಗೆ ತಗೊಂಡ್ಬಿಡ್ತಿದ್ದೀನಿ. ಎಲ್ಲ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡ್ಬಿಡ್ತಿದ್ದೀನಿ. ಎಷ್ಟು ಕಲರ್ಫುಲ್ ಆಗಿ ಕಾಣುತ್ತಲ್ಲ. ಒಂದೊಂದ್ಸತಿ ಕಲರ್ ತುಂಬಾ ಅಟ್ರಾಕ್ಷನ್. ಫುಡ್ ಅಲ್ಲಿ ಕಲರ್ಸ್ ಎಷ್ಟು ಮಿಕ್ಸ್ ಮಾಡ್ತೀವಲ್ಲ ಅಷ್ಟೇ ಅಟ್ರಾಕ್ಟಿವ್ ಆಗಿರುತ್ತೆ. ಹೌದು. ನಮ್ದು ಯಾವಾಗಲೂ AMCಲೇ ಮಾಡ್ತಿಲ್ಲ, ಏನಕ್ಕೆ? AMC ಮೇನ್ ಆಗಿ ಟೆಕ್ನಾಲಜಿ ಕುಕಿಂಗ್ ಅಂತಾನೆ ಹೇಳ್ಬೋದು. ಅಂದ್ರೆ ನಾವು ಓವರ್ ಈಟ್ ಮಾಡೋದಿಲ್ಲ, ಜೊತೆಗೆ ನಾವೇನ್ ಮಾಡ್ತೀವಲ್ಲ ಇದರಲ್ಲೇ ನ್ಯೂಟ್ರಿಷನ್ ಕಂಟೆಂಟ್ ಎಲ್ಲ ರಿಟೈನ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಏನ್ ಮಾಡ್ತೀವಲ್ಲ ನ್ಯೂಟ್ರಿಷನ್ ಎಲ್ಲ ಇಲ್ಲೇ ರಿಟೈನ್ ಆಗಿರುತ್ತೆ. ಸೊ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಸುಮಾರು ಒಂದು 2 ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಳ್ಳೋಣ. ಸೊ ಈಗ ಬೆಣ್ಣೆ ಎಲ್ಲ ಪೂರ್ತಿ ಕಾದ್ಮೇಲೆ ಮೈದಾ ಹುರ್ಕೋಬೇಕಿದ್ರಲ್ಲಿ. ಮೈದಾನ ಹುರ್ಕೊಂತಾರ? ಹೌದು. ಏನಕ್ಕೆ? ನಾನು ಮಾಡ್ತಿರೋದು ಪಾಸ್ತಾ ವೈಟ್ ಸಾಸ್ ಪಾಸ್ತಾ. ಸೊ ಸ್ವಲ್ಪ ಮೈದಾನ ಹುರ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಷ್ಟೇ. ಬೆಣ್ಣೆಲ್ಲ ಕರಗಿದೆ. 2 ಸ್ಪೂನ್ ಅಷ್ಟು ಮೈದಾ, ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಅದನ್ನ ಎತ್ತಿಕೋಬೇಕಾ? ಏನಿಲ್ಲ ರೀ, ಇದನ್ನ ಮೈದಾ ಹುರ್ಕೊಂಡ್ಮೇಲೆ ಇದಕ್ಕೆ ಡೈರೆಕ್ಟಾಗಿ ಏನೇನು ಬೇಕೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗೆಲ್ಲ ಚೆನ್ನಾಗಿ ಮೈದಾ ಹುರ್ಕೊಂಡಿದ್ದೀನಿ. ಇದಕ್ಕೆ ಸಣ್ಣದಾಗಿ ಹಾಲು ಹಾಕ್ಕೊಂಡು ತಿರುಗಿಸ್ಕೊಂಡು ಹೋಗೋಣ ಅಂತೆ. ಹಾಲಲ್ಲಿ ಕೆನೆ ಇದ್ರೂ ಓಕೆ, ಬಟ್ ಸಣ್ಣದಾಗಿ ಹಾಕ್ಕೊಂಡು ತಿರುಗಿಸ್ಕೊಂಡು ಹೋಗೋಣ. ಎಷ್ಟು ಲೀಟ್ರ್ ಹಾಲು ಹಾಕೊಂಡೆ? ನಾನು ಅರ್ಧ ಲೀಟ್ರ್ ಹಾಲು ಹಾಕೊಂಡಿದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕಾಗತ್ತೆ. ಫಸ್ಟ್ ಮೈದಾ ಎಲ್ಲ ನೀಟಾಗಿ ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಗಟ್ಟಿ ಆಗ್ತಾ ಇದೆ ಮೈದಾ. ನಿಮ್ಗೆ ತುಂಬ ಗಟ್ಟಿ ಆಯಿತು ಅಂತಾನೆ ಬೇಕಾದ್ರೆ ಒಂಚೂರು ನೀರು ಇಟ್ಕೊಳ್ಬೋದು. ಇನ್ ಕೇಸ್ ಏನಾದರೂ ಮೈದಾ ನಿಮಗೆ ಗಂಟಾಯಿತು ಅಂತಂದರೆ ಸ್ವಲ್ಪ ಗಂಟಾಗಿದೆ, ನಾನು ಸ್ವಲ್ಪ 8 ಸ್ಪೂನಲ್ಲಿ ಅದನ್ನು ಈ ಥರ ಮಾಡಿಕೊಂಡು ಒಂದು ಕನ್ಸಿಸ್ಟೆನ್ಸಿ ಬರಬೇಕು, ಅಲ್ಲಿ ಬರಲು ನಾನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ.
ಸೊ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಇಷ್ಟು ಕನ್ಸಿಸ್ಟೆನ್ಸಿ. ಬೇಕಾದರೆ ನಿಮಗೆ ಸ್ವಲ್ಪ ಜಾಸ್ತಿ ಸಾಸ್ ಇರಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸೊ ಇದಕ್ಕೆ ನಾನೀಗ ಒಂದು ಸ್ವಲ್ಪ ಉಪ್ಪು, ತುಂಬ ಜಾಸ್ತಿನೂ ಹಾಕೋಬಾರ್ದು, ಎಲ್ಲೋ ಒಂದು ಸ್ವಲ್ಪ ಟಿಂಚ್ ಟೇಸ್ಟ್ ಅನ್ಸ್ಬೇಕು, 1/4 ಸ್ಪೂನ್ ಅಷ್ಟೇ ಉಪ್ಪು ಹಾಕೊಳ್ಳೋಣ. ಚಿಲ್ಲಿ ಫ್ಲೇಕ್ಸ್ ತುಂಬ ಇಂಪಾರ್ಟೆಂಟ್, 1 ಸ್ಪೂನು ಅಥವಾ 1.5 ಸ್ಪೂನ್ ಅಷ್ಟು ಹಾಕೋಬೋದು. ತೀರಾ ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಖಾರ ಕಮ್ಮಿ ಹಾಕೊಳ್ಳಿ, ಸ್ವಲ್ಪ ದೊಡ್ಡ ಮಕ್ಕಳಿದ್ರೆ ಸ್ವಲ್ಪ ಖಾರ ತಿನ್ನೋರಿದ್ರೆ 1/4ರಿಂದ ಅರ್ಧ ಸ್ಪೂನ್ ಅಷ್ಟು ಮೆಣಸಿನ ಪುಡಿ. ಸೊ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಸೊ ದಿಸ್ ಇಸ್ ವೈಟ್ ಪಾಸ್ತಾ ರೆಡಿ ಆಗಿದೆ. ಸೊ ನಿಮ್ಗೆ ಇನ್ನೊಂದು ಸ್ವಲ್ಪ ಥಿಕ್ನೆಸ್ ಬೇಕು ಅಂದರೆ ಇನ್ನೊಂದು ಜಾಸ್ತಿ ಮೈದಾ ಹಿಟ್ಟು ಹಾಕೋಬೋದು, ಇಲ್ಲ ಅಂತಂದರೆ ಇಷ್ಟಕ್ಕೂ ನಿಲ್ಲಿಸ್ಕೋಬೋದು. ಸೊ ಪಾಸ್ತಾ ನೋಡೋಣ. ಸೊ 60 ಡಿಗ್ರಿ ಬಂದಿದೆ, ಹೆಂಗಾಗಿದೆ ಅಂತ ನೋಡೋಣ. ವಾವ್, ಚೆನ್ನಾಗಿ ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ನಾವು ಎನರ್ಜಿನೂ ಸೇವ್ ಮಾಡ್ಬೋದು, AC ಕುಕ್ಕರಲ್ಲಿ ಯೂಸ್ ಮಾಡೋದ್ರಿಂದ ಎನರ್ಜಿನೂ ಸೇವ್ ಮಾಡ್ಬೋದು. ಈ ಪಾಸ್ತಾ ಎಲ್ಲ ತೆಗ್ದಿದ್ದಕ್ಕೆ ಹಾಕ್ಕೊಳ್ತೀನಿ. ಎಲ್ಲ ಪಾಸ್ತಾ ಇದಕ್ಕೆ ತೆಗೆದು ಹಾಕ್ಕೊಳ್ಳೋಣ, ನೀರು ಬೇಡ, ಅದು ನೀಟಾಗಿ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸೊ ಇದಕ್ಕೆ ನಾವು ಆಲ್ರೆಡಿ ಹುರಿದಿಟ್ಕೊಂಡಿದ್ದೀವಲ್ಲ ತರಕಾರಿಗಳೆಲ್ಲ ಹಾಕಕ್ಕೆ ಆಯ್ತು ರೀ. ಪಾಸ್ತಾ ರೆಡಿ, ಸೂಪರ್ ರೆಡಿ ಆಯ್ತು ರೀ. ಈಗ ಊಟ ಮಾಡ್ಬೋದು. ಪಾಸ್ತಾನ ಯಾರು ಊಟ ಮಾಡಲ್ಲ ರೀ, ಪಾಸ್ತಾನ ಸೇವಿಸ್ಬೋದು. ಏನೋ ಮಾಡಿ, ಒಟ್ಟಿನಲ್ಲಿ ಸೂಪರ್ ಯಮ್ಮಿ ಪಾಸ್ತಾ ರೆಡಿ. ಸರ್ವ್ ಮಾಡೋಣ ಬನ್ನಿ. ಥ್ಯಾಂಕ್ ಯು. ಸೊ ನಮ್ಮದು ಯಮ್ಮಿ ಜ್ಯೂಸಿ ಪಾಸ್ತಾ ರೆಡಿ. ಸೊ ಬೇಕಾದರೆ ಮಕ್ಕಳಿಗೆ ಚೀಸ್ ಇಷ್ಟ ಇದ್ದರೆ ಇದ್ರ ಮೇಲೆ ಲೋಡೆಡ್ ವಿತ್ ಚೀಸ್ ಅಂತ ಒಂದು ಸ್ವಲ್ಪ ಚೀಸ್ನೂ ಗ್ರೇಟ್ ಮಾಡಿ ಹಾಕ್ಬೋದು, ಇಲ್ಲ ಅಂತಂದರೆ ಹಿಂಗೆ ಜ್ಯೂಸಿ ಹಾಕ್ತಿದ್ರು ಚೆನ್ನಾಗಿರುತ್ತೆ. ಸೊ ಸೂಪರಾಗಿ ಯಮ್ಮಿಯಾಗಿ ವೈಟ್ ಸಾಸ್ ಪಾಸ್ತಾ ರೆಡಿ ಇದೆ. ನನ್ನ ಮಗಂಗಂತೂ ಈ ಪಾಸ್ತಾ ತುಂಬ ಅಂದರೆ ತುಂಬ ಇಷ್ಟ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನಿಮ್ಮ ಪ್ರೀತಿಯ ನ್ಯೂಟ್ರಿ ಕಪಲ್. ನಮಸ್ಕಾರ.